ಯಾ ಫಾರೆಕ್ಸ್ ಟ್ರೇಡಿಂಗಲ್ಲಿ ಕರೆನ್ಸಿ ಪೇರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇವಾಗ ಸಿಂಗಲ್ ಕರೆನ್ಸಿ ಒಳಗೆ ನಾವು ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮತ್ತು ಯೂರೋ ಯು ಎಸ್ ಡಿ ಏನು ಅಂತ ತಿಳ್ಕೊಳ್ಳೋಣ. ನಾವು ಡೇ 2 ಅಲ್ಲಿ ಫಾರೆಕ್ಸ್ ಅಂದರೆ ಏನು, ಮತ್ತು ಫಾರೆಕ್ಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಮತ್ತು ಪೇರ್ಸ್ಗಳ ಬಗ್ಗೆ ಕೆಲವು ಸ್ಮಾಲು ನಾವು ಪಾಯಿಂಟ್ಸ್ಗಳು ಹೇಳಿದ್ವಿ. ಅದನ್ನೇ ಇವಾಗ ನಾವು ಡೀಪಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕರೆನ್ಸಿ ಪೇರ್ ಅಂತಂದರೆ ಇವಾಗ ನೋಡಿ, ನಾವು ಫಾರೆಕ್ಸ್ ಟ್ರೇಡಿಂಗಲ್ಲಿ ಟ್ರೇಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸಿಂಗಲ್ ಕರೆನ್ಸಿನ ನಾವು ಯಾವಾಗಲೂ ಟ್ರೇಡ್ ಮಾಡೋಕ್ಕಾಗೋದೇ ಇಲ್ಲ. ಅದರಿಂದ ನಾವು ಕರೆನ್ಸಿನ ಕಂಬೈನ್ ಮಾಡಿ ನಾವು ಟ್ರೇಡ್ ಮಾಡ್ತೀವಿ. ಓಕೆ, ನಾವು ಸಿಂಪಲ್ಲಾಗಿ ಕರೆನ್ಸಿ ಪೇರ್ ಅಂದರೆ ಏನು ಅಂತ ತಿಳ್ಕೊಬೇಕು ಅಂತಂದರೆ, ಇವಾಗ ಸಿಂಗಲ್ ಕರೆನ್ಸಿ ಒಳಗೆ ನಾವು ಟ್ರೇಡ್ ಮಾಡೋಕ್ಕೆ ಬರೋಲ್ಲ. ಅದರಿಂದ ಕರೆನ್ಸಿ ಪೇರ್ ಅಂತ ಅಂದರೆ ಎರಡು ದೇಶದ ಕರೆನ್ಸಿನ ಕಂಬೈನ್ನ ನಾವು ಕರೆನ್ಸಿ ಪೇರ್ ಅಂತ ಹೇಳ್ತೀವಿ. ಓಕೆ, ಉದಾಹರಣೆಗೆ ಯೂರೋ ಯು ಎಸ್ ಡಿ ಅಂತ ಅಂದ್ಕೊಳ್ಳೋಣ. ಯೂರೋ ಅನ್ನೋದು ಬೇಸ್ ಕರೆನ್ಸಿ ಮತ್ತು ಯು ಎಸ್ ಡಿ ಅನ್ನೋದು ಕ್ವಾಟ್ ಕರೆನ್ಸಿ. ಓಕೆ, ಫಾರ್ ಎಕ್ಸಾಂಪಲ್ ಯೂರೋದ ಬೆಲೆ ಡಾಲರಲ್ಲಿ ಎಷ್ಟಿದೆ ಅಂತ ಅರ್ಥ. ಓಕೆ, ಇದರ ಅರ್ಥ 1 ಯೂರೋಗೆ ಯು ಎಸ್ನ ಎಷ್ಟು ಯು ಎಸ್ ಡಾಲರ್ ಬೇಕು ಅಂತ ಅನ್ನೋದನ್ನ ಈ ಪೇರು ತೋರಿಸುತ್ತೆ. ಇವಾಗ ನಾವು ಸೆಕೆಂಡ್ ಪಾಯಿಂಟಲ್ಲಿ ತಿಳ್ಕೊಳ್ಳೋಣ, ಪ್ರೈಸ್ ಮೂಮೆಂಟಮ್ ಯಾವ ಥರ ಆಗುತ್ತೆ ಅಂತ. ಇವಾಗ ಯೂರೋ ಯು ಎಸ್ ಡಿ ಅಂತ ಅಂದ್ಕೊಳ್ಳಿ. ಇವಾಗ ಯೂರೋ ಬೆಲೆ ಇನ್ಕ್ರೀಸ್ ಆದರೆ ಇಲ್ಲಿ ಯೂರೋ ಸ್ಟ್ರಾಂಗ್ ಇದೆ ಅಂತ ಅರ್ಥ, ಅಥವಾ ಇಲ್ಲಿ ಯು ಎಸ್ ಡಾಲರು ವೀಕ್ ಆಗಿದೆ ಅಂತ ಅರ್ಥ. ಅದೇ ಏನಾದರೂ ಪ್ರೈಸ್ ಡಿಕ್ರೀಸ್ ಆದರೆ ಇವಾಗ ಡಾಲರ್ ಸ್ಟ್ರಾಂಗ್ ಇದೆ ಅಂತ ಅರ್ಥ, ಅಥವಾ ಯೂರೋ ವೀಕ್ ಇದೆ ಅಂತ ಅರ್ಥ. ಓಕೆ, ನಾವು 3 ಟೈಪ್ಸ್ ಆಫ್ ಕರೆನ್ಸಿ ಪೇರ್ಸ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಫಸ್ಟ್ ಒಂದು ಮೇಜರ್ ಪೇರ್, ಸೆಕೆಂಡ್ ಒಂದು ಮೈನರ್ ಪೇರ್, ಥರ್ಡ್ ಒಂದು ಎಕ್ಸ್ಟ್ರಾ ಪೇರ್. ಇವಾಗ ನಾವು ಫಸ್ಟ್ ಒಂದು ಮೇಜರ್ ಪೇರ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೇಜರ್ ಪೇರ್ ಅಂದರೆ ತುಂಬ ಟ್ರೇಡ್ ಆಗುವಂಥ ಕರೆನ್ಸಿಗಳನ್ನ ನಾವು ಮೇಜರ್ ಪೇರ್ ಅಂತ ಅಂತೀವಿ. ಅವುಗಳಲ್ಲಿ ಯೂರೋ ಯು ಎಸ್ ಡಿ, ಯು ಎಸ್ ಡಿ ಜೆ ಪಿ ವೈ, ಯು ಎಸ್ ಡಿ ಸಿ ಎಚ್ ಎಫ್. ಇವುಗಳಲ್ಲಿ ಲಿಕ್ವಿಡಿಟಿ ಜಾಸ್ತಿ ಮತ್ತು ಸ್ಪ್ಲೆಟ್ಸ್ ಕಡಿಮೆ ಇರುತ್ತೆ. ಓಕೆ, ನಾವು ಇವಾಗ ಮೈನರ್ ಪೇರ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಇವಾಗ ಮೈನರ್ ಪೇರ್ ಅಂತ ಅಂದರೆ ಯು ಎಸ್ ಡಿ ಇಲ್ದಂಗೆ ನಾವು ಟ್ರೇಡ್ ಮಾಡ್ಬೋದು. ಅದಕ್ಕೆ ನಾವು ಮೈನರ್ ಪೇರ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ಯೂರೋ ಜಿ ಪಿ ವೈ, ಯೂರೋ ಜೆ ಪಿ ವೈ, ಜಿ ಬಿ ಪಿ ಜೆ ಪಿ ವೈ, ಇವುಗಳು ಮೈನರ್ ಪೇರ್ ಆಗಿರುತ್ತೆ. ಇವಾಗ ನಾವು ಎಕ್ಸಾಟಿಕ್ ಪೇರ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಎಕ್ಸಾಟಿಕ್ ಪೇರ್ ಅಂತ ಅಂದರೆ ಒಂದು ಮೇಜರ್ ಪೇರ್ ಜೊತೆಗೆ ಇನ್ನೊಂದು ಡೆವಲಪ್ಮೆಂಟ್ ಕಂಟ್ರಿಯ ಕರೆನ್ಸಿ ಆಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ಕೊಡೋಣ ಅಂತಂದರೆ ಯು ಎಸ್ ಡಿ ಐ ಎನ್ ಆರು, ಯು ಎಸ್ ಡಿ ಟಿ ಆರ್ ವೈ, ಯು ಎಸ್ ಡಿ ಜೆಡ್ ಎ ಆರ್. ಇವುಗಳಲ್ಲಿ ರಿಸ್ಕ್ ಮತ್ತು ಸ್ಪೆಟ್ಸ್ ಜಾಸ್ತಿ ಇರುತ್ತೆ. ನೀವೇನಾದರೂ ಇವಾಗ ಬಿಗಿನರ್ ಟ್ರೇಡರ್ ಆಗಿದ್ದರೆ ಯೂರೋ ಯು ಎಸ್ ಡಿ ಬೆಸ್ಟ್ ಅಂತ ಹೇಳ್ತೀನಿ. ಅಥವಾ ನೀವು ಯೂರೋ ಯು ಎಸ್ ಡಿ ಬಿಟ್ಟು ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಜಿ ಬಿ ಪಿ ಯು ಎಸ್ ಡಿ ಬೆಸ್ಟ್ ಅಂತ ಹೇಳ್ತೀನಿ. ನೋಡಿ, ಬಿಗಿನರ್ ಟ್ರೇಡರ್ಸ್ ಇವೆರಡು ಕರೆನ್ಸಿ ಪೇರ್ ಮೇಲೆ ಮಾತ್ರ ಫೋಕಸ್ ಮಾಡಿ. ಯಾಕೆ ನಾನು ನಿಮಗೆ ಇದನ್ನ ರೆಫರ್ ಮಾಡ್ತೀನಿ ಅಂತಂದರೆ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ ಮತ್ತು ಸ್ಪ್ರೆಡ್ಸ್ ಕೂಡ ಕಡಿಮೆ ಇರುತ್ತೆ. ಟ್ರೇಡಿಂಗಲ್ಲಿ ಅನಾಲಿಸಿಸ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕರೆನ್ಸಿ ಪೇರ್ ಅಂದರೆ ಏನು, ಮತ್ತು ಯಾವುದು ಮೇಜರ್ ಪೇರ್ಗಳು ಇವೆ ಅಂತ ತಿಳ್ಕೊಂಡ್ವಿ, ಮತ್ತು ಬಿಗಿನರ್ ಟ್ರೇಡರ್ಗೆ ಯಾವ್ದು ಬೆಸ್ಟ್ ಅಂತ ತಿಳ್ಕೊಂಡ್ವಿ, ಮತ್ತು ಬೇಸ್ ಕರೆನ್ಸಿ ಮತ್ತು ಕ್ವಿಟ್ ಕರೆನ್ಸಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಲಾಟ್ ಸೈಜ್ ಅಂದರೆ ಏನು ಮತ್ತು ಪಿಪ್ಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಾಯ್.